ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಡೆಸ್ಕ್ ಇಂದ ಈಗ ಜಾಯಿನ್ ಆಗ್ತಿದ್ದಾರೆ. ಹೂಗಾರ್, ಈಗ ಎಐಸಿಸಿ ಕಚೇರಿಗೆ ಒಂದು ಕಡೆ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ, ಮತ್ತೊಂದು ಕಡೆ ಈಗ ಕೆಲವೇ ಹೊತ್ತಲ್ಲಿ ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಈಗ ಎರಡೇ ವಿಚಾರ ಈ ಕುರಿತು ಬೆಳಗ್ಗೆಯಿಂದ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಏನು ಮೊದಲನೇದಾಗಿ ಸಂಪುಟ ವಿಸ್ತರಣೆ, ಮೊದಲನೇ ಆದ್ಯತೆ ಸಂಪುಟ ವಿಸ್ತರಣೆ ಬಹುಶಃ ಇರಬಹುದು. ಇನ್ನು ಎರಡನೇದು ಬಂದು ಈ ಒಂದು ಪವರ್ ಶೇರಿಂಗ್ ವಿಚಾರ. ಇವತ್ತು ಏನ್ ಚರ್ಚೆ ಆಗ್ಬೋದು ಇನ್ನು ಕೆಲವೇ ಹೊತ್ತಲ್ಲಿ ಆರಂಭ ಆಗುವಂತ ಮೀಟಿಂಗ್ ನಲ್ಲಿ? ರೋಶಿನಿ, ದೆಹಲಿಯಲ್ಲಿನ ಬೆಳವಣಿಗೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ನಾಯಕರ ಮಹತ್ವದ ಸಭೆ ಕೂಡ ಆರಂಭವಾಗಲಿದೆ. ಈಗಾಗಲೇ ಆ ಒಂದು ಸಭೆಯತ್ತ ಇಡೀ ಕಾಂಗ್ರೆಸ್ ಪಕ್ಷದ ಚಿತ್ತ ಅನ್ನುವಂತಹ ರೀತಿಯಲ್ಲೂ ಕೂಡ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಈಗಾಗಲೇ ಪ್ರಮುಖವಾಗಿ ಆ ಸಭೆಗೂ ಮುನ್ನ ಸಿಎಂ ಸಿದ್ದರಾಮಯ್ಯನವರು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವ್ರನ್ನು ಕೂಡ ಭೇಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಸಿಗ್ತಾ ಇದೆ. ಸಭೆಯ ಆರಂಭಕ್ಕೂ ಮುನ್ನವೂ ಕೂಡ ಇಬ್ಬರು ನಾಯಕರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆ ನಡೆಸಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯವರು ಅವರ ಆಪ್ತ ಸಚಿವರ ಜೊತೆ ಕೂಡ ಒಂದು ಔತಣ ಕೂಟದಲ್ಲಿ ಸಮಾಲೋಚನೆ ಕೂಡ ನಡೆಸಿರ್ತಕ್ಕಂಥದ್ದು. ಸಚಿವ ಬೈರತಿ ಸುರೇಶ್ ಆಗಿರ್ಬೋದು, ಎಸ್.ಸಿ. ಮಹದೇವಪ್ಪ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಕೆ.ಜೆ. ಜಾರ್ಜ್ ಆಗಿರ್ಬೋದು, ಮತ್ತೆ ಹರಿಯಾಣದ ಉಸ್ತುವಾರಿ ಮತ್ತೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಅವರು ಆ ಔತಣ ಕೂಟದಲ್ಲಿ ಭಾಗವಹಿಸಿದ್ರು. ಪ್ರಮುಖವಾಗಿ ಇವತ್ತು ಎರಡು ವಿಚಾರಗಳ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಇಬ್ಬರು ನಾಯಕರನ್ನ ದೆಹಲಿಗೆ ಕರೆಸಿಕೊಂಡಿದ್ದಾರೆ. ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುವಂತ ವಿಚಾರ, ಇನ್ನೊಂದು ಪವರ್ ಫೈಟ್ ಅನ್ನುವಂಥದ್ದು. ಒಂದ್ ಕಡೆ ಸಿಎಂ ಬದಲಾವಣೆ ಆಗ್ಬೇಕೋ ಆಗ್ಬಾರ್ದು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗುವಂಥದ್ದು. ಹಾಗಾಗಿ ಎರಡು ವಿಚಾರಗಳ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾಗಿರ್ತಕ್ಕಂತಹ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಶಾಸಕರ ಒತ್ತಾಯ ಕೂಡ ಇದೆ. ಹೈಕಮಾಂಡ್ ನಾಯಕರು ಕೂಡ ಇದಕ್ಕೊಂದು ಬ್ರೇಕ್ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಆಲೋಚನೆಯಲ್ಲೂ ಕೂಡ ಇದೆ. ಹಾಗಾಗಿ ಮೊದಲಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಇಬ್ಬರು ನಾಯಕರ ಅಭಿಪ್ರಾಯವನ್ನ ಹೈಕಮಾಂಡ್ ನಾಯಕರು ಪಡೆಯುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರ ನಿಲುವನ್ನ ಸ್ಪಷ್ಟಪಡಿಸಬೇಕು. ಅವರ ಒಂದು ಸಹಮತ ಇಲ್ಲದೆ ಯಾವುದೇ ರೀತಿ ಒಂದು ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗೋದಿಲ್ಲ. ಮೊದಲಿಗೆ ಏನಾದರೂ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸೋದಾದ್ರೆ ಅಲ್ಲಿ ಸಿದ್ದರಾಮಯ್ಯವರ ಅಭಿಪ್ರಾಯ ಪಡೆದುಕೊಳ್ತಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹಲವು ರೀತಿಯ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಪಕ್ಷ ಸಂಘಟನೆ ಮಾಡಿರ್ತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅವರು ಪಕ್ಷಕ್ಕಾಗಿ ಜೈಲಿಗೆ ಹೋದಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮತ್ತೆ ಹಲವು ಬೇರೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದು ಸರ್ಕಾರ ರಚನೆ ಮಾಡುವಂತಹ ನಿಟ್ಟಿನಲ್ಲಿ, ಬಹುಮತ ಬರುವಂತಹ ನಿಟ್ಟಿನಲ್ಲಿ, 136 ಸೀಟು ತರುವಂತಹ ನಿಟ್ಟಿನಲ್ಲಿ ಏನೆಲ್ಲ ಪಾತ್ರ ವಹಿಸಿದ್ದಾರೆ, ಪಕ್ಷ ಸಂಘಟನೆ ಏನೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದನ್ನ ಎಳೆಯಾಗಿ ಬಿಚ್ಚಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಬೆನ್ನಿಗೆ ಅವರ ಸಹೋದರ ಡಿ.ಕೆ. ಸುರೇಶ್ ಅವರು ಕೂಡ ನಿಂತಿದ್ದಾರೆ. ಶತಾಯಗತಾಯ ಪ್ರಯತ್ನ ಮಾಡಿ ಸಿಎಂ ಸ್ಥಾನದ ಗದ್ದುಗೆಯನ್ನು ಏರಲೇಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹಲವಾರು ರೀತಿ ಪ್ರಯತ್ನವನ್ನ ಹೂಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಈ ಒತ್ತಡವನ್ನ ಹೈಕಮಾಂಡ್ ನಾಯಕರು, ಅದರಲ್ಲೂ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರ ಜೊತೆ ಪ್ರಸ್ತಾಪಿಸಿ ಸಿದ್ದರಾಮಯ್ಯ ಅವರು ಏನಾದರೂ ಇದಕ್ಕೆ ಒಪ್ಪಲಿಲ್ಲ ಅಂತಂದ್ರೆ ಮುಂದಿನ ದಾರಿ ಏನು ಅನ್ನುವಂಥದ್ದನ್ನು ಕೂಡ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರ ಬಳಿಯೇ ಕೂಡ ಕೇಳಿದ್ದಾರೆ. ಯಾಕಂತಂದ್ರೆ ಮುಂದೆ ಈಗ ತೆಗೆದುಕೊಳ್ಳುವಂತಹ ತೀರ್ಮಾನ ಮುಂದೆ 2028ರ ಚುನಾವಣೆಗೂ ಕೂಡ ಇದು ದಿಕ್ಸೂಚಿ ಆಗುವಂಥದ್ದು. ಹಾಗಾಗಿ ಇಲ್ಲಿ ಏನಾದರೂ ಹೈಕಮಾಂಡ್ ನಾಯಕರು ಎಡವಿದ್ರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ತನ್ನ ಒಂದು ಹಿಡಿತವನ್ನ ಒಂದು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲಿ ಎಡವಟ್ಟಾಗಬಹುದು, ಹಿಡಿತವನ್ನ ಕೈ ತಪ್ಪೋದು ಅನ್ನುವಂತಹ ಆತಂಕ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಗಮನದಲ್ಲಿ ಕೂಡ ಇರುವಂತದ್ದು. ಹಾಗಾಗಿ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವರ ಅಭಿಪ್ರಾಯ ಪಡೆದುಕೊಂಡು ಸಿದ್ದರಾಮಯ್ಯ ಅವರ ಅಭಿಪ್ರಾಯ ಪಡೆದುಕೊಂಡು ಮುಂದಿನ ತೀರ್ಮಾನ ತೆಗೆದುಕೊಳ್ಳಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರಿದ್ದಾರೆ. ಬಹುತೇಕವಾಗಿ ರೋಶಿನಿ ಇವತ್ತೇ ಆಗ್ಬಿಡುತ್ತಾ, ಇವತ್ತೇ ಸಿಎಂ ಬದಲಾವಣೆ ಆಗ್ಬಿಡುತ್ತಾ, ಅಥವಾ ಒಂದು ನಿರ್ಧಾರವನ್ನು ಹೈಕಮಾಂಡ್ ನಾಯಕರು ಪ್ರಕಟಣೆ ಮಾಡ್ತಾರಾ ಅನ್ನುವಂಥದ್ದು ಕೂಡ ಅದು ಒಂದ್ ಕಡೆ ಬಹುತೇಕವಾಗಿ ಸಾಧ್ಯತೆಗಳು ಕಡಿಮೆ ಇದಾವೆ. ಇವತ್ತು ಅವರ ಅಭಿಪ್ರಾಯವನ್ನ ಪಡೆದುಕೊಳ್ತಾರೆ. ಒಂದು ನಿರ್ಧಾರ ಏನ್ ತೆಗೆದುಕೊಳ್ಳಬೇಕು ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರು ಚರ್ಚೆ ನಡೆಸುವುದಕ್ಕಾಗಿ ಇವತ್ತಿನ ಮಹತ್ವವಾಗಿರ್ತಕ್ಕಂಥ ಸಭೆಯನ್ನು ಕೂಡ ಕರೆದಿರುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ರೋಶಿನಿ, ಹುಗಾರ್, ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಒಂದು ವಿಚಾರ ಗಮನ ಕೊಡಬೇಕು. ಈಗ ಡಿ.ಕೆ.ಶಿ ಏನೋ ಹೌದು, 1-2 ವರ್ಷ ನಂಗೆ ಕಾಲಾವಕಾಶ ಕೊಡಿ, ನಾನು ಕೂಡ ಒಂದು ಅಧಿಕಾರವನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಂದು ಕಡೆ ಹಠ ಹಿಡಿದಿದ್ದಾರೆ. ಒಂದು ಕಡೆ, ಮತ್ತೊಂದು ಕಡೆ ಇನ್ನು ಕಾಂಗ್ರೆಸ್ ಪಾಳಯದಲ್ಲಿ ಅಥವಾ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿ.ಕೆ.ಶಿ ಅವರನ್ನ ಹೊರತಾಗಿ ಇನ್ನು ಬೇರೆ ಬೇರೆ ಹಿರಿಯ ನಾಯಕರು ಕೂಡ ಇದ್ದಾರೆ. ಅಂತಂದ್ರೆ ಗೃಹ ಸಚಿವರೇ ಇರ್ಬೋದು ಅಥವಾ ಬೇರೆ ಬೇರೆ ಸಿಎಂ ಆಕಾಂಕ್ಷಿ ಆಗಿರುವಂತವರು ಕೂಡ ಇರ್ಬೋದು. ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಕಿನ್ನ ಜಾಸ್ತಿ ಒಂದು ಅನುಭವ ಇರೋರು ಕೂಡ ಇದ್ದಾರೆ ರಾಜಕೀಯದಲ್ಲಿ. ಹಾಗಾಗಿ ಇವರೆಲ್ಲ ಏನ್ ಹೇಳ್ಬೋದು, ಅಭಿಪ್ರಾಯ ಏನಾದ್ರು ಅವರ ಅಭಿಪ್ರಾಯ ಏನಾದರೂ ಕೇಳಿದಾಗ ಏನು ಹೇಳಬಹುದು? ಅಷ್ಟು ಸುಲಭವಾಗಿ ಯಾರು ಬಿಟ್ಕೊಡಕ್ ಸಾಧ್ಯ ಇಲ್ವಲ್ಲ ಅಂತ.
ಖಂಡಿತ ರೋಶಿನಿ, ಈಗ ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಅವರು ಹೇಳಿರ್ತಕ್ಕಂತಹ ವಿಚಾರಗಳು ಏನೆಲ್ಲ ಅನ್ನುವಂಥದ್ದು, ಅವರು ಯಾಕೆ CM ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಹೋದರೆ ಒಂದು ಕಡೆ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಅನ್ನುವಂಥದ್ದಾಗಿರ್ಬೋದು, ಪಕ್ಷ ಸಂಘಟನೆ ಮಾಡಿದ್ದಾರೆ ಅನ್ನುವಂಥದ್ದಾಗಿರ್ಬೋದು, KPC ಅಧ್ಯಕ್ಷರಾಗಿ ಸಂಘಟನೆ ಮಾಡಿದ್ದಾರೆ ಅನ್ನುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಬಹುದು. ಅದಕ್ಕೆ ನೀವು ಹೇಳಿದಂತೆ ಪ್ರತಿಯಾಗಿ ಈಗ ಅದೇ ಸರತಿ ಸಾಲಿನಲ್ಲಿ ಹಲವಾರು ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಇದ್ದಾರೆ, ಸಚಿವರು ಕೂಡ ಈಗ ಆಗಿದ್ದಾರೆ. ಸೊ ಹಾಗಾಗಿ ಅವ್ರನ್ನು ಕೂಡ, ಹಾಗಾದ್ರೆ ನೀವು ಈಗ ಸಮುದಾಯವಾರ ಮಾಡೋದಾದ್ರೆ ಪಕ್ಷ ಸಂಘಟನೆ ಮಾಡಿದ್ದಾರೆ, KPC ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ, ಈ ರೀತಿಯಾಗಿ ಜಸ್ಟ್ ಹೋಲ್ಡ್ ಆಗಿ ಮತ್ತೆ ಮಾತಾಡ್ತೀನಿ. ಇದೀಗ ಮತ್ತಷ್ಟು ಅಪ್ಡೇಟ್ಸ್ ಸಿಗ್ತಾ ಇದೆ. ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಏನು? ಹಾಗಾದ್ರೆ ರಾಹುಲ್ ಭೇಟಿಗೂ ಮುನ್ನ ಸಿದ್ದರಾಮಯ್ಯ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. KC ವೇಣುಗೋಪಾಲ್, ಸುರ್ಜೇವಾಲಾ ಭೇಟಿ. ಎಐಸಿಸಿ ಕಚೇರಿಯಲ್ಲಿ ಇಬ್ಬರು ನಾಯಕರ ಜೊತೆ ಚರ್ಚೆ ಮಾಡ್ತಿದ್ದಾರಂತೆ ಸಿಎಂ. ಇಂದಿರಾ ಭವನದಲ್ಲಿ ಕೆಸಿವಿ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋಕ್ಕೂ ಮುನ್ನವೇ ಕೆಲವೇ ಹೊತ್ತಲ್ಲಿ ರಾಹುಲ್ ಗಾಂಧಿ ಜೊತೆ ಮಾತುಕತೆ ಆರಂಭ ಆಗುತ್ತೆ. ಅದಕ್ಕೂ ಮುನ್ನವೇ ಭೇಟಿಯಾಗಿರುವಂತದ್ದು. ರಾಹುಲ್ ಭೇಟಿಗೂ ಮುನ್ನ ಸಿದ್ದರಾಮಯ್ಯ ಏನೆಲ್ಲ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಈಗಾಗಲೇ KC ವೇಣುಗೋಪಾಲ್, ಸುರ್ಜೇವಾಲಾ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೋಡಿ, ಒಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಬೆಳಿಗ್ಗೆ ತಮ್ಮ ಆಪ್ತರ ಜೊತೆ. ಅದಾದ ನಂತರ ಇನ್ನು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿಲ್ಲ. ಇನ್ನು ಆ ಒಂದು ಹೈ ವೋಲ್ಟೇಜ್ ಸಭೆ ಆರಂಭ ಆಗಿಲ್ಲ. ಇನ್ನು ಸ್ವಲ್ಪ ಟೈಮ್ ಇದೆ, ಕೆಲವೇ ಹೊತ್ತಲ್ಲಿ ಆರಂಭ ಆಗುತ್ತೆ. ಬಟ್ ಅದಕ್ಕೂ ಮುನ್ನ ಈ ರೀತಿಯಾಗಿ ಎಐಸಿಸಿ ಕಚೇರಿಯಲ್ಲಿ ಇಬ್ಬರು ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಫೋಟೋ ತೋರಿಸ್ತಾ ಇದೀವಿ ನೋಡಿ. ಹೀಗೆ ಭೇಟಿಯಾಗಿದ್ದಾರೆ. ಈಗ ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆ ಇದು. ಇನ್ನು ರಾಹುಲ್ ಗಾಂಧಿ ಅವರನ್ನ ಭೇಟಿಗೂ ಮುನ್ನವೇ ಈ ರೀತಿಯಾಗಿ ಸುರ್ಜೇವಾಲಾ ಅವರ ಆ ಕಡೆ ನಿಂತಿದ್ದಾರೆ. KC ವೇಣುಗೋಪಾಲ್ ಅವರ ಜೊತೆ ಇವರು ಹ್ಯಾಂಡ್ ಚೆಕ್ ಮಾಡ್ತಿದ್ದಾರೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಫೋಟೋದಲ್ಲಿ ಗಮನಿಸಬಹುದು. ಹೀಗೆ ಏನೆಲ್ಲ ಚರ್ಚೆ ಮಾಡಿರ್ಬೋದು ಅಥವಾ ಜಸ್ಟ್ ಕ್ಯಾಶುಯಲ್ ಆಗಿ ಮೀಟ್ ಮಾಡಿ ಹೋಗಿರ್ಬೋದಾ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ರಣತಂತ್ರ ರೂಪಿಸ್ತಾ ಇದ್ದಾರಾ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋ ಮುನ್ನ ಅನ್ನುವಂತ ಇರುವಂತಹ ಕುತೂಹಲ ಸದ್ಯಕ್ಕೆ ಆಗ್ತಾ ಇರುವಂತಹ ಅಪ್ಡೇಟ್ಸ್ ಇದೆಲ್ಲವೂ ಕೂಡ. ಹೀಗೆ ಇಂದಿರಾ ಭವನದಲ್ಲಿ KC ವೇಣುಗೋಪಾಲ್ ಅವರನ್ನ ಭೇಟಿ ಹಾಕಿದ್ದಾರೆ. ಪಕ್ಕದಲ್ಲಿ ಸುರ್ಜೇವಾಲಾ ಅವರು ಕೂಡ ಇದ್ದಾರೆ. ಇದು ಎಕ್ಸ್ಕ್ಲೂಸಿವ್ ಫೋಟೋನ ತೋರಿಸ್ತಾ ಇದ್ದೀವಿ ನೋಡಿ. ಹೀಗೆ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ. ಈ ಸಂದರ್ಭದಲ್ಲಿ ಜಸ್ಟ್ ಕ್ಯಾಶುಯಲ್ ಆಗಿ ಮಾತನಾಡಿದಾರಾ ಅಥವಾ ಬೇರೆ ಏನಾದ್ರೂ ಮಾತನಾಡಿದ್ದಾರಾ ಅನ್ನೋಂಥದ್ದು ಕೂಡ ಗೊತ್ತಿಲ್ಲ, ಹೇಳಲಿಕ್ಕೆ ಆಗುದಿಲ್ಲ. ಏನಾದ್ರೂ ಮಾತಾಡಿರಬಹುದಾ ಅನ್ನೋಂಥದ್ದು ಬಹುಶಃ ಮಾತಾಡಿರ್ಬೋದು, ಅಥವಾ ಅಷ್ಟು ಟೈಮ್ ಇರೋದಿಲ್ಲ. ಇನ್ನೇನು ಕೆಲವೇ ಹೊತ್ತಲ್ಲಿ ಈಗ ಹೈ ವೋಲ್ಟೇಜ್ ಸಭೆ ಆರಂಭ ಆಗುತ್ತೆ. ಅವಾಗ CM ಸಿದ್ದರಾಮಯ್ಯ ಅವರನ್ನ ಪ್ರತ್ಯೇಕವಾಗಿ ಕೂರಿಸಿಕೊಂಡು ರಾಹುಲ್ ಗಾಂಧಿ ಅವರು ಮಾತನಾಡ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಅದಕ್ಕೆ ತಯಾರಾಗಿರುವಂತಹ CM ಯಾವ ರೀತಿಯಾದಂತಹ ರಣತಂತ್ರವನ್ನು ರೂಪಿಸ್ತಾರೆ, ಏನಾಗುತ್ತೆ ಅನ್ನೋಂಥದ್ದು ಕೂಡ ಈಗ ಸದ್ಯಕ್ಕೆ ಇರುವಂತಹ ಕುತೂಹಲ. ಹಾಗಾಗಿ ಈಗ ರಾಹುಲ್ ಭೇಟಿಗೂ ಮುನ್ನವೇ ಸಿದ್ದರಾಮಯ್ಯ KC ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಸುಗಾರ್ ಈಗ ನೋಡ್ತಾ ಇದೀವಿ ಈ ಒಂದು ಫೋಟೋದಲ್ಲಿ ಗಮನಿಸಿದ್ವಿ. ಈಗ ಎಕ್ಸ್ಕ್ಲೂಸಿವ್ ಫೋಟೋದಲ್ಲಿ ನೋಡ್ತಾ ಇದ್ವಿ KC ವೇಣುಗೋಪಾಲ್ ಅದ್ರ ಜೊತೆ ಸುರ್ಜೇವಾಲಾ ಅವ್ರ ಜೊತೆ ಕ್ಯಾಶುವಲ್ ಆಗಿ ಬಹುಶಃ ಮೀಟಿಂಗ್ ಮಾಡಿದ್ದಾರೆ ಅಥವಾ ಒಂದು ಹೈ ಹೇಳಿದ್ದಾರೆ ಅಂತ ಅನಿಸ್ತಾ ಇದೆ ಫೋಟೋ ನೋಡ್ತಾ ಇದ್ರೆ. ಬಟ್ ಆದ್ರೂ ಹೇಳಲಿಕ್ಕೆ ಆಗುದಿಲ್ಲ ಏನ್ ಮಾತಾಡಿದ್ದಾರೆ ಅಂತ ಹೇಳಿ. ಇನ್ನ ಪ್ರತ್ಯೇಕವಾಗಿ ಕೂರಿಸಿಕೊಂಡು CM ಸಿದ್ದರಾಮಯ್ಯ ಅವರನ್ನ ಮಾತನಾಡ್ತಾರೆ ರಾಹುಲ್ ಗಾಂಧಿ ಅವರು ಅನ್ನುವಂತ ಮಾಹಿತಿ ಕೂಡ ಇದೆ. ಹಾಗಾಗಿ ಏನಾಗಬಹುದು ಈ ಸಂದರ್ಭದಲ್ಲಿ ಅಂತ ಸದ್ಯಕ್ಕೆ ಇರುವಂತ ಅಪ್ಡೇಟ್ಸ್ ಪ್ರಕಾರ. ನಾನು ಅವಾಗಲೇ ಹೇಳಿದಂತಹ ಸಭೆಗೂ ಮುನ್ನ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ KC ವೇಣುಗೋಪಾಲ್ ಅವ್ರನ್ನ ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರನ್ನ ಸಿದ್ದರಾಮಯ್ಯನವರು ಭೇಟಿ ಮಾಡಿದ್ದಾರೆ. ಆ ಭೇಟಿ ಮಾಡಿರ್ತಕ್ಕಂಥ ವಿಚಾರ ನಮಗೆ ಗೊತ್ತಾಗಿತ್ತು. ಇದೀಗ ಫೋಟೋ ಕೂಡ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಆ ಸಭೆ ಮಹತ್ವದ ಆಗಿರ್ತಕ್ಕಂಥದ್ದು. ಆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು KC ವೇಣುಗೋಪಾಲ್ ಅವರ ಅಭಿಪ್ರಾಯ ಕೂಡ ಪಡೆದುಕೊಂಡಿರ್ಬೋದು, ಮತ್ತೆ ಸುರ್ಜೇವಾಲಾ ಅವರ ಅಭಿಪ್ರಾಯ ಕೂಡ ಪಡೆದುಕೊಂಡಿರ್ಬೋದು. ಯಾಕಂತಂದ್ರೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೇ ಬೆಳವಣಿಗೆ ಆದ್ರೂ, ಏನೇ ಒಂದು ಸೂಚನೆ ಬರಬೇಕಾದ್ರೂ ಅದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಾರೆ ಸುರ್ಜೇವಾಲಾ ಅವರ ಒಂದು ಸೂಚನೆ ಮೇರೆಗೆ ಮತ್ತೆ ಅವರಿಗೆ ತಿಳಿಸಿರುವಂತೆ ಕೂಡ ಅದು ಅಭಿಪ್ರಾಯ ಕೂಡ ವ್ಯಕ್ತವಾಗುವಂಥದ್ದು. ಮತ್ತೆ ಏನಾದರೂ ನೋಟಿಸ್ ಆಗಿರಬಹುದು ಅಥವಾ ಏನೋ ಬೆಳವಣಿಗೆ ಆಗಬೇಕಾದ್ರೂ ಅದು ಸುರ್ಜೇವಾಲಾ ಅವರ ಗಮನಕ್ಕೆ ಇದ್ದಂತೆ. ಹಾಗಾಗಿ ಇದೀಗ ಸಭೆಗೂ ಮುನ್ನ ಅವರಿಬ್ಬರು ನಾಯಕರನ್ನು ಕೂಡ ಭೇಟಿಯಾಗಿ ಸಿದ್ದರಾಮಯ್ಯನವರು ಚರ್ಚೆ ನಡೆಸಿರ್ತಕ್ಕಂಥದ್ದು. ಅದಾದ ಬಳಿಕ ಈಗ ಮಹತ್ವದ ಸಭೆ ಕೂಡ ಆರಂಭವಾಗಲಿದೆ. ಅಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಮತ್ತೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಕೂಡ ಸಭೆಯಲ್ಲಿ ಭಾಗವಹಿಸ್ತಾರೆ. ಪ್ರಮುಖವಾಗಿ ಇಲ್ಲಿ ಒಂದು CM ಮತ್ತೆ DCM ಇಬ್ಬರು ನಾಯಕರ ಜೊತೆಯಲ್ಲೂ ಕೂಡ ಸಭೆ ಆಗಲಿದೆ. ಅದಾದ ಬಳಿಕ ಪ್ರತ್ಯೇಕವಾಗಿ ಕೂಡ ಸಭೆ ಆಗಲಿದೆ. ಯಾಕಂತಂದ್ರೆ ಅವರವರ ಅಭಿಪ್ರಾಯವನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮುಂದಾಗ್ತಾರೆ. ಅವಾಗ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಮಾತುಕತೆ ಕೂಡ ನಡೆಸಬಹುದು. ಸಿದ್ದರಾಮಯ್ಯನವರ ನಿಲುವು ಏನಿದೆ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲಿ ಪರ ವಿರೋಧಗಳು ವಿಭಿನ್ನವಾಗಿರ್ತಕ್ಕಂಥದ್ದು, ಪಕ್ಷ ಸಂಘಟನೆ ಮುಂದೆ ಯಾವ ರೀತಿಯಾಗಿ ಅನ್ನುವಂಥದ್ದು, ಸಿದ್ದರಾಮಯ್ಯ
ಸಿದ್ದರಾಮಯ್ಯನವರ ನಿಲುವಿನಿಂದ ಮುಂದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೆಲ್ಲ ಆಗಬಹುದು ಬೆಳವಣಿಗೆ, ಇವೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರು ಗಮನಿಸ್ತಾರೆ. ಇತ್ತ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಕೂಡ ಪಡೆದುಕೊಂಡು ಅವರ ಅಭಿಪ್ರಾಯ ಸ್ಪಷ್ಟವಾಗಿದೆ, ನಾನು ಸಿಎಂ ಆಗಬೇಕು ಅನ್ನುವಂಥದ್ದು. ಆದರೆ ಇಲ್ಲಿ ಸಿದ್ದರಾಮಯ್ಯನವರ ಬಣದಿಂದ ಸಿದ್ದರಾಮಯ್ಯನವರಿಂದ ಏನು ಅಭಿಪ್ರಾಯ ಬರಲಿದೆ ಅದನ್ನ ತೆಗೆದುಕೊಂಡು ಡಿ ಕೆ ಶಿವಕುಮಾರ್ ಅವರ ಜೊತೆ ಕೂಡ ಹೈಕಮಾಂಡ್ ನಾಯಕರು ಸುದೀರ್ಘವಾಗಿ ಸಮಾಲೋಚನೆ ನಡೆಸುವಂಥದ್ದು ಕೂಡ ಇರುವಂಥದ್ದು. ಹಾಗಾಗಿ ಇಬ್ಬರು ನಾಯಕರ ಜೊತೆ ಸಮಾಲೋಚನೆ ನಡೆಸಿ ಈ ಸಿಎಂ ಬದಲಾವಣೆ ಅನ್ನುವಂಥ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿಗೆ ಪಡೆದುಕೊಳ್ಳಬೇಕು. ಇಬ್ಬರು ನಾಯಕರು ಕೂಡ ಮುಂದೆ ಪಕ್ಷ ಸಂಘಟನೆ ಕೂಡ ಇದು ತೊಡಕಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಬ್ಬರು ನಾಯಕನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸೂಕ್ತವಾಗಿರ್ತಕ್ಕಂಥ ಸೂಚನೆ ಕೊಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ. ಹಾಗಾಗಿ ಈಗ ಇವತ್ತಿನ ಮಹತ್ವದ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರ ತೆಗೆದುಕೊಳ್ತಾರೆ, ಏನ್ ಸೂಚನೆ ಕೊಡ್ತಾರೆ ಅನ್ನುವಂಥದ್ದು ನಾವು ಆ ಸಭೆಯ ನಂತರದಲ್ಲೇ ಗೊತ್ತಾಗಬೇಕಾಗಿದೆ. ರೋಶಿನಿ. ಎಸ್, ಥ್ಯಾಂಕ್ ಯು ಹುಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.